ಹಲೋ ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಕಾರ್ತಿಕ್ ಆ್ಯಂಡ್ ವೆಲ್ಕಮ್ ಟು ಕನ್ನಡ ಟೆಕ್ ಆ್ಯಂಡ್ರಾಯ್ಡ್ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸೂಪರ್ ಆದಂತಹ ಅಪ್ಲಿಕೇಶನ್ ಬಗ್ಗೆ ಮಾಹಿತಿ ಅಂತ ತಿಳಿಸ್ಕೊಡ್ತೀನಿ. ಹೌದು, ನೀವು ನಾರ್ಮಲ್ ಆಗಿ ನಿಮ್ಮ ಮೊಬೈಲ್ನಲ್ಲಿ ಪ್ಯಾಟರ್ನ್ ಲಾಕ್ ಆಗಿರ್ಬೋದು, ಅದೇ ರೀತಿಯಾಗಿ ಪಿನ್ ಲಾಕನ್ನು ಇಟ್ಕೊಂಡಿರ್ತೀರ. ಆದರೆ ನಾನು ನಿಮಗೆ ಈಗ ಒಂದು ಸೂಪರ್ ಆದಂತಹ ಅಪ್ಲಿಕೇಶನ್ ಲಾಕ್ನ ಬಗ್ಗೆ ಆದರೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಈಗ ನಾನಾದರೆ ಒಂದು ಬಾರಿ ಡೆಮೋಗೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ, ನೀವೇ ನೋಡಿ. ಸೊ ಗೈಸ್, ನೀವೇ ಇಲ್ಲಾದರೆ ನೋಡ್ಬೋದು, ನಾನಾದರೆ ನಾರ್ಮಲ್ ಲಾಕನ್ನು ಎಂಟರ್ ಮಾಡ್ತಿದ್ದೀನಿ. ಸೊ ಒಂದು ಬಾರಿ ಎಂಟರ್ ಮಾಡಿದಾದ್ಮೇಲೆ ಈ ಒಂದು ಜಾಗದಲ್ಲಿ ಏನು ಸಹ ನಾನಾದರೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಇಲ್ಲಾಂದರೆ ಗೊಂಬೆ ಆದರೆ ನೋಡ್ಬೋದು ನೀವು, ಆದರೆ ಒಂದು ಲಾಕ್ ಆದರೆ ಇದೇ ಆಗಿರುವಂಥದ್ದು. ಸೊ ನಿಮ್ಮ ಫ್ರೆಂಡ್ಸ್ಗಾಗಿ ಈ ಒಂದು ಲಾಕನ್ನು ಸೆಟ್ ಮಾಡಿ ನೀವು ಕೊಟ್ಟಿದ್ದೀರಾ ಅಂತ ಹೇಳಿದ್ರೆ, ಸೊ ಅವರು ಏನು ಮಾಡಿದ್ರೂ ಸಹ ಈ ಒಂದು ಲಾಕನ್ನು ಓಪನ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಹೌದು, ಇದಾದರೆ ಒಂದು ಟಚ್ ಲಾಕ್ ಅಪ್ಲಿಕೇಶನ್ ಆದರೆ ಆಗಿರುವಂಥದ್ದು. ಈಗ ಜಸ್ಟ್ ನಾನಾದರೆ ನಿಮಗೆ ಡೆಮೋಗೆ ಅಂತ ತೋರಿಸ್ತೀನಿ ಅಂತ ಹೇಳಿದೆ ಅಲ್ವಾ. ಸೊ ಈಗ ಒಂದು ಲಾಕ್ ಆದರೆ ಇಟ್ಟಿದ್ದೀನಿ ನಾನಿಲ್ಲಿ. ಸೊ ಈಗ ನಾನು ಆದರೆ ಲಾಕ್ ಅನ್ನೋದು ಇಟ್ಟಿದ್ದೀನಿ, ನೀವೇ ನೋಡ್ಬೋದು. ಈಗ ಸೊ ನಾನು ಆದರೆ ಲಾಕನ್ನು ಅನ್ಲಾಕ್ ಮಾಡ್ತೀನಿ. ಸೊ ಒಂದು ಬಾರಿ ಅನ್ಲಾಕ್ ಮಾಡಿದ ತಕ್ಷಣ ಅನ್ಲಾಕ್ ಅನ್ನೋದು ಆಗುತ್ತೆ. ಸೊ ಗೈಸ್, ನೋಡಿದ್ರೆ ಅಲ್ವಾ, ಈ ರೀತಿಯಾಗಿ ನಿಮ್ಮ ಮೊಬೈಲ್ನಲ್ಲಿ ಹೇಗೆ ಸೆಟ್ ಮಾಡೋದು ಅಂತ ಹೇಳ್ಬಿಟ್ಟು ಡೀಟೇಲ್ಡ್ ಆಗಿ ನಾನು ಆದರೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಂಟು ತನಕ ನೋಡಿ. ಅದಕ್ಕಿಂತ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್. ಸೊ ಗೈಸ್, ನಾನು ಆದರೆ ಒಂದು ವಾಟ್ಸಪ್ ಗ್ರೂಪನ್ನು ಕ್ರಿಯೇಟ್ ಮಾಡಿದ್ದೀನಿ ನಿಮಗೋಸ್ಕರ ಅಂತ ಹೇಳಿ. ಸೊ ಇಂಟ್ರೆಸ್ಟ್ ಇರೋರು ಆದಷ್ಟು ಬೇಗ ಜಾಯ್ನ್ ಆಗಿ. ಈಗಾಗಲೇ 50 ಜನ ಆದರೆ ಜಾಯ್ನ್ ಆಗಿದ್ದೀರಾ. ಸೊ ಅದು ಲಿಮಿಟ್ ಆದರೆ ಇರುತ್ತೆ 150 ಜನ ಅಂತ ಹೇಳಿಬಿಟ್ಟು. ಸೊ ಅಷ್ಟು ಜನ ಆಗಿದ್ದಾರೆ ಅಂತ ಹೇಳಿದರೆ ಮತ್ತೆ ಜಾಯ್ನ್ ಆಗಲಿಕ್ಕೆ ಆಗೋದಿಲ್ಲ. ಆ ಒಂದು ರೀಸನ್ಗಾಗಿ ಸೊ ನೀವು ಜಾಯ್ನ್ ಆಗಬೇಕು ಅಂದ್ಕೊಂಡಿದ್ರೆ ಸೊ ಈಗಲೇ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿ, ವಾಟ್ಸಪ್ ಗ್ರೂಪ್ ಲಿಂಕ್ ಆದರೆ ನಾನು ಕೊಟ್ಟಿರ್ತೀನಿ. ಸೊ ಒಂದು ಲಿಂಕ್ ಮುಖಾಂತರ ನೀವು ಆದರೆ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗ್ಬೋದು. ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ವಿಡಿಯೋ ನೋಡೋ ಎಲ್ಲರೂ ಸಹ ವಿಡಿಯೋಗೊಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ನಲ್ಲಾದರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ಸಹ ಈ ಥರ ಕಾಮೆಂಟ್ ಸೆಕ್ಷನಲ್ಲಿ ಬಂದು ಸೊ ನೈಸ್ ವಿಡಿಯೋ ಅಂತ ಒಂದು ಚಿಕ್ಕ ಕಾಮೆಂಟ್ ಮಾಡಿ, ಈ ಥರ ಸೆಂಡ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸೊ ಗೈಸ್, ಇದಕ್ಕಾಗಿ ಒಂದು ಚಿಕ್ಕ ಅಪ್ಲಿಕೇಶನ್ ಆದರೆ ನೀವು ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ಸೊ ಇದಕ್ಕಾಗಿ ಈಗ ನೋಡ್ತಿದ್ರಲ್ವ ವಿಡಿಯೋ, ಒಂದು ವಿಡಿಯೋನ ಟೈಟಲ್ ಮೇಲೆ ಈ ಥರ ಕ್ಲಿಕ್ ಮಾಡಿದ್ರೆ ಈ ಒಂದು ಜಾಗದಲ್ಲಿ ಅಪ್ಲಿಕೇಶನ್ ಲಿಂಕ್ ಅಂತ ಇರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿ. ಸೊ ಗೈಸ್, ಒಂದು ಬಾರಿ ಕ್ಲಿಕ್ ಮಾಡಿದ್ರೆ ಅಂತ ಹೇಳಿದ್ರೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಈ ಒಂದು ಜಾಗದಲ್ಲಿ ಸೈಬರ್ ಕನ್ನಡಿಗ ಅಂತ ಇದೆಯಲ್ವಾ, ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಗೈಸ್, ಒಂದು ಬಾರಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ಈ ಒಂದು ಜಾಗದಲ್ಲಿ ಗಮನಿಸಬಹುದು, ಇಲ್ಲಿ ಟಚ್ ಸ್ಕ್ರೀನ್ ಲಾಕ್ ಅಪ್ಲಿಕೇಶನ್ 2021 ಅಂತ ಇದೆಯಲ್ವಾ. ಸೊ ಈ ಒಂದು ಪೋಸ್ಟ್ ಅನ್ನೋದು ನಿಮಗೆ ಫಸ್ಟಲ್ಲೇ ಸಿಗುತ್ತೆ. ಒಂದು ವೇಳೆ ಈ ಒಂದು ಪೋಸ್ಟ್ ಅನ್ನೋದು ನಿಮಗೆ ಫಸ್ಟಲ್ಲಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಈ ಒಂದು ಟೈಟಲನ್ನು ಈ ಒಂದು ಜಾಗದಲ್ಲಿ ಸರ್ಚ್ ಮಾಡಿದ್ರೆ 100% ಈ ಒಂದು ಪೋಸ್ಟ್ ಅನ್ನೋದು ನಿಮಗೆ ಸಿಗುತ್ತೆ. ನಂತರ ನೀವು ಆದರೆ ಓಪನ್ ಮಾಡ್ಕೊಳ್ಳಿ. ಸೊ ಗೈಸ್, ಒಂದು ಬಾರಿ ಓಪನ್ ಮಾಡಿದ ನಂತರ ಈ ಒಂದು ಜಾಗದಲ್ಲಿ ಈ ಥರ ಕೆಳಗಡೆ ಆದರೆ ಸ್ಕ್ರಾಲ್ ಮಾಡ್ಕೊಂಡು ಬರಬೇಕಾಗುತ್ತೆ. ಸೊ ಒಂದು ಬಾರಿ ಸ್ಕ್ರಾಲ್ ಮಾಡ್ಕೊಂಡ್ಬಂದು ಈ ಒಂದು ಜಾಗದಲ್ಲಿ ಡೌನ್ಲೋಡ್ ಅಂತ ಲಿಂಕ್ ಇದೆಯಲ್ವಾ, ಸೊ ಅದನ್ನು ಕ್ಲಿಕ್ ಮಾಡಿ ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಗೈಸ್, ಒಂದು ಬಾರಿ ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿ ನಂತರ ಓಪನ್ ಮಾಡಿದಾಗ ನಮಗೆ ಇದೇ ರೀತಿಯಾಗಿ ಓಪನ್ ಆಗುತ್ತೆ. ಸೊ ಈ ಜಾಗದಲ್ಲಿ ನೆಕ್ಸ್ಟ್ ಆದರೆ ಮಾಡ್ಕೊಳ್ಳಿ. ಸೊ ಒಂದು ಬಾರಿ ನೆಕ್ಸ್ಟ್ ಮಾಡ್ಕೊಂಡ ನಂತರ ಈ ಒಂದು ಜಾಗದಲ್ಲಿ ಗಮನಿಸಬಹುದು, ಇಲ್ಲಿ ಗೋ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿ ಗಾಯ್ಸ್. ಸೊ ಒಂದು ಬಾರಿ ಕ್ಲಿಕ್ ಮಾಡಿ ಕೆಲವೊಂದು ಪರ್ಮಿಷನ್ಸ್ ಆದರೆ ಕೇಳುತ್ತೆ, ಎಲ್ಲವನ್ನು ಸಹ ಅಲೋ ಮಾಡಿ ಪ್ರಾಪರ್ ಆಗಿ ವರ್ಕ್ ಆಗುತ್ತೆ. ಸೊ ಒಂದು ಬಾರಿ ಎಲ್ಲ ಪರ್ಮಿಷನ್ಸನ್ನು ಕೊಟ್ಟಿದ್ದಾದ್ಮೇಲೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಈ ಒಂದು ಜಾಗದಲ್ಲಿ ಅವರೇ ಕೆಲವೊಂದು ಫೋಟೋಸನ್ನು ಕೊಟ್ಟಿರ್ತಾರೆ, ಅದನ್ನು ಬೇಕಾದರೂ ಸಹ ನಾವು ಅದರ ಯೂಸ್ ಮಾಡ್ಕೊಬೋದು. ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಫೋಟೋ ಚೇಂಜ್ ಅಂತ ಇದೆಯಲ್ವಾ, ಸೊ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಗ್ಯಾಲರಿಯಲ್ಲಿ ಯಾವೊಂದು ಫೋಟೋ ಇರುತ್ತೋ ಅಥವಾ ನಿಮಗೆ ಯಾವೊಂದು ಫೋಟೋ ಇಷ್ಟ ಆಗುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನು ನಿಮಗೆ ಜಸ್ಟ್ ತೋರಿಸ್ಲಿಕ್ಕೆ ಅಂತ ಈ ಒಂದು ಫೋಟೋನಾದರೆ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ಒಂದು ಬಾರಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ಯಾವ ಒಂದು ಪೊಸಿಷನಲ್ಲಿ ನೀವು ಅದರ ಲಾಕ್ ಇಡಬೇಕು ಅಂತ ಅನ್ಕೊತಿದ್ದೀರಾ ಅಂತ ಹೇಳಿಬಿಟ್ಟು ಕೇಳುತ್ತೆ. ಈ ಒಂದು ಜಾಗದಲ್ಲಿ ಫಸ್ಟ್ ಈ ಒಂದು ಜಾಗದಲ್ಲಿ ಕ್ಲಿಕ್ ಮಾಡಬೇಕು, ನಂತರ ಈ ಒಂದು ಜಾಗದಲ್ಲಿ ಕ್ಲಿಕ್ ಮಾಡಬೇಕು, ಅದೇ ರೀತಿಯಾಗಿ ಥರ್ಡ್, ಅದೇ ರೀತಿಯಾಗಿ ಫೋರ್ತ್ ಅನ್ನು ಕೊಟ್ಟು ಸೊ ಓಕೆ ಆದರೆ ಮಾಡ್ತೀನಿ. ಸೊ ಅದೇ ರೀತಿಯಾಗಿ ಕನ್ಫರ್ಮ್ ಆದರೆ ಮಾಡ್ಕೊಳ್ಳಿಕ್ಕೆ ಕೇಳುತ್ತೆ ಮತ್ತೆ. ಸೊ ಮತ್ತೆ ಫಸ್ಟ್, ಅದೇ ರೀತಿಯಾಗಿ ಸೆಕೆಂಡ್, ಥರ್ಡ್, ಫೋರ್ತ್ ಕೊಟ್ಟು ಸೊ ಓಕೆ ಆದರೆ ಮಾಡ್ತೀನಿ. ಸೊ ಒಂದು ಬಾರಿ ಓಕೆ ಮಾಡಿದಾದ್ಮೇಲೆ ಗೈಸ್, ಒಂದು ಬಾರಿ ಓಕೆ ಮಾಡಿದಾದ್ಮೇಲೆ ಈ ಒಂದು ಜಾಗದಲ್ಲಿ ಫಿನಿಶ್ ಅಂತ ಬರುತ್ತೆ. ಸೊ ಫಿನಿಶ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಒಂದು ಬಾರಿ ಫಿನಿಶ್ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಒಂದು ರಿಕವರಿ ಪಾಸ್ವರ್ಡ್ ಆದರೆ ಕೇಳುತ್ತೆ. ಅಂದರೆ ನೀವೇನಾದರೂ ಒಂದು ಪೊಸಿಷನಲ್ಲಿ ಕ್ಲಿಕ್ ಮಾಡೋದು ಮರ್ತೋಗಿದ್ದೀರಾ ಅಂತ ಹೇಳಿದರೆ ಸೊ ನೀವು ಆದರೆ ರಿಕವರಿ ಪಾಸ್ವರ್ಡನ್ನು ಇಟ್ಕೊಂಡು ಆ ಒಂದು ಪಾಸ್ವರ್ಡ್ನ ಮೂಲಕ ಸಹ ರಿಕವರಿ ಆದರೆ ಮಾಡ್ಕೊಬೋದು. ಈಗ ಜಸ್ಟ್ ರಿಕವರಿ ಪಾಸ್ವರ್ಡ್ ಆದರೆ ನಾನು ಇಟ್ಟು ಬರ್ತೀನಿ. ಸೊ ಒಂದು ಬಾರಿ ರಿಕವರಿ ಪಾಸ್ವರ್ಡನ್ನು ಇಟ್ಟು ಸ್ಟಾರ್ಟ್ ಟಚ್ ಪಾಸ್ ಅಂತ ಇದೆಯಲ್ವಾ, ಸೊ ಅದನ್ನು ಕ್ಲಿಕ್ ಮಾಡಿ. ಸೊ ಒಂದು ಬಾರಿ ಕ್ಲಿಕ್ ಮಾಡಿದ್ರೆ ಅಂತ ಹೇಳಿದರೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಸೊ ನಂತರ ಈ ಒಂದು ಜಾಗದಲ್ಲಿ ಆಗಲೇ ಹೇಗೆ ಟಚ್ ಮಾಡಿದ್ರು ಅದೇ ರೀತಿಯಾಗಿ ಟಚ್ ಮಾಡಿದ್ರೆ ಸೊ ಇಲ್ಲಿ ಗಮನಿಸ್ಬೋದು, ಅದೇ ರೀತಿಯಾಗಿ ಟಚ್ ಮಾಡಿದ್ರೆ ಮಾತ್ರ ಓಪನ್ ಆಗುತ್ತೆ. ಸೊ ನೀವು ಯಾವಾಗ ಮೊಬೈಲನ್ನು ಲಾಕ್ ಮಾಡಿ ಅನ್ಲಾಕ್ ಮಾಡಿ ಓಪನ್ ಮಾಡ್ತಿರೋ, ಸೊ ನೀವು ಅನ್ಲಾಕ್ ಮಾಡಿ ಓಪನ್ ಮಾಡಿದ್ರೂ ಸಹ ಅಥವಾ ನಿಮ್ಮ ಫ್ರೆಂಡ್ಸ್ಗೆ ಈ ಒಂದು ಲಾಕ್ ಗೊತ್ತಿದ್ರೂ ಸಹ ಖಂಡಿತ ಈ ಒಂದು ಲಾಕ್ ಅನ್ನೋದು ಗೊತ್ತಿರಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಏನು ಮಾಡಿದ್ರೂ ಸಹ ವರ್ಕ್ ಅನ್ನೋದು ಆಗೋದಿಲ್ಲ. ನೀವು ಯಾವಾಗ ಈ ಒಂದು 4 ಟಚ್ ಮಾಡ್ತಿರೋ ಸೊ ಇದರಲ್ಲಿ ಸೊ ಆಗ ಮಾತ್ರ ನಿಮ್ಮ ಮೊಬೈಲ್ ಅನ್ನೋದು ಅನ್ಲಾಕ್ ಆಗುತ್ತೆ. ಖಂಡಿತ ಎಲ್ಲರೂ ಸಹ ಒಂದು ಬಾರಿ ಟ್ರೈ ಮಾಡಿ ನೋಡಿ, 100% ನಿಮ್ಗಾದರೆ ಈ ಒಂದು ಟ್ರಿಕ್ ಅನ್ನೋದು ಖಂಡಿತ ಇಷ್ಟ ಆಗುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸೂಪರ್ ಆದಂತಹ ಟ್ರಿಕ್ಕನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ಗೆ ಹೊಸಬರಾದರೆ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಅಲ್ಲಲ್ಲಿ ಇಟ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಕನ್ನಡವನ್ನು ಮಾತನಾಡೋಣ, ಕನ್ನಡವನ್ನು ಬೆಳೆಸೋಣ.